ಅವತಾರಗಳ ನೋಡು ನೋಡು ಟೀಕಾರಾಯರ ಜಯರಾಯರ ನೋಡು ನೋಡು ಟೀಕಾರಾಯರ ಜಯರಾಯರ ನೋಡು ನೋಡು ಟೀಕಾರಾಯರ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾಗಿ ಜಯತೀರ್ಥರ ಮೂಲ ವೃಂದಾವನದ ಸ್ಥಳವಾಗಿರ್ತಕ್ಕಂತಹ ಮಳಖೇಡ ಕ್ಷೇತ್ರದಲ್ಲಿ ನಾವೆಲ್ಲರೂ ಇದ್ದೇವೆ. ಅನೇಕ ವಿದ್ವಾಂಸರು ಇಲ್ಲಿಗೆ ಆಗಮಿಸಿದ್ದಾರೆ. ಕೆಲವು ವಿದ್ವಾಂಸರು ಶ್ರೀಮದ್ ಜಯತೀರ್ಥರ ಅವರು ತಮ್ಮ ಅನುಭವದ ಒಂದೆರಡು ಮಾತುಗಳನ್ನು, ಅವರ ಚರಿತ್ರೆಯನ್ನು ಹಂಚಿಕೊಳ್ಳಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ಅನೇಕ ವಿದ್ವಾಂಸರು ಬಂದಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಪವನಾಚಾರ್ಯ ಹಲಗಣಿ ಇವರು ಬೆಂಗಳೂರು ನಗರದಲ್ಲಿ ಇದ್ದು ಪಾಠ ಪ್ರವಚನವನ್ನು ಮಾಡಿ ಅನೇಕ ಪೌರೋಹಿತ್ಯಾದಿಗಳನ್ನು ಮಾಡಿಸ್ತಾ ಇರುವಂತಹ ಪಂಡಿತರು. ಮಾಹುಲಿ ಆಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ಸುಧಾಮಂಗಳವನ್ನು ಮಾಡಿ ಅವರು ಒಂದು 2 ನಿಮಿಷಗಳ ಕಾಲ ಟೀಕಾಕೃತ್ಪಾದರ ಜಯತೀರ್ಥ ಗುರು ಸಾರ್ವಭೌಮರ ಚರಿತ್ರೆ, ಅವರ ಅನುಭವದ ಮಾತುಗಳನ್ನು ಹಂಚಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿರ್ಭಾಸತಾನ್ನೋ ವೃದಂಬರೆ. ಟೀಕಾಕೃತ್ಪಾದರ ಸನ್ನಿಧಾನಕ್ಕೆ ಟೀಕಾಕೃತ್ಪಾದರು ಎಲ್ಲಿರ್ತಾರೋ ಅಲ್ಲಿ ಬಂದಾಗ ಅದೊಂದು ಗಾಳಿ ಅಂತಿರ್ತದೆ. ಅವ್ರ ಸನ್ನಿಧಾನಕ್ಕೆ ಬಂದಾಗ ಅದು ಗಾಳಿ ಸೋಂಕಿತು ಅಂತಂದ್ರೆ ಏನೋ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಎಲ್ಲರೂ ಬಂದು ಅನುಗ್ರಹ ಮಾಡಿದಂತೆ ಇರ್ತದೆ. ಮಳಖೇಡ ಕ್ಷೇತ್ರ ಅಂತಂದ್ರೆ ಎಲ್ಲಾ ಗುರುಗಳು ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ ಅಂತ ಏನು ಹೇಳ್ತಾರ. ಟೀಕಾಕೃತ್ಪಾದರು ಒಬ್ಬರು ಆಶೀರ್ವಾದ ಮಾಡಿದರೆ ಹಿಂದೆ ವ್ಯಾಸರಾಜರು, ಶ್ರೀಪಾದರಾಜರು, ವಿಜೇಂದ್ರರು, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರೂ ಆಶೀರ್ವಾದ ಮಾಡಿದಂತೆ. ಟೀಕಾಕೃತ್ಪಾದರು ಒಬ್ಬರು ಆಶೀರ್ವಾದ ಮಾಡಿದರೆ ಶ್ರೀಮದಾಚಾರ್ಯರು ಅವರೆಲ್ಲರೂ ಸಂಪೂರ್ಣವಾಗಿ ಅನುಗ್ರಹ ಮಾಡಿದಂತೆ. ಮೇಲೆ ದೇವರು ಅವನು ಅನುಗ್ರಹ ಮಾಡಿದಂತೆ. ಹಾಗಾಗಿ ಎದಕ್ಕೆ ದಾಸರಿ ಮಾತು ಹೇಳಿದ್ರು ಅಂದ್ರೆ, ಈ ಮುನಿ ಒಲಿದರೆ ಇವನೇ ಭಾಗ್ಯವಂತ ಅಂದ್ರೆ ಭಗವಂತನ ಹಾಗೂ ಶ್ರೀಮದಾಚಾರ್ಯ ಅನುಗ್ರಹ, ಕೆಳಗಿರುವಂತ ಎಲ್ಲ ಗುರುಗಳ ಅನುಗ್ರಹ, ಅದು ಟೀಕಾಕೃತ್ಪಾದರ ಪಾದವನ್ನು ಆಶ್ರಯಣ ಮಾಡಿದ್ರೇನೆ ಅದು ಬಂದ್ಬಿಡ್ತದ ಅಂತ ಹೇಳ್ಯಾರ. ಅಂತಹ ಟೀಕಾಕೃತ್ಪಾದರ ಸನ್ನಿಧಿ ಮೂಲ ವೃಂದಾವನ ಮಳಖೇಡ ಕ್ಷೇತ್ರ. ಬಹಳ ಇದೆ ಟೀಕಾಕೃತ್ಪಾದರ ಬಗ್ಗೆ ಹೇಳೋದು, ಅಷ್ಟೆಲ್ಲ ಹೇಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ತೋಚಿದೆಯೋ ಅಷ್ಟು ಹೇಳಬಹುದು. ಟೀಕಾಕೃತ್ಪಾದರನ್ನ ನಾವು ನೋಡಿಲ್ಲ, ಟೀಕಾಕೃತ್ಪಾದರ ಬಗ್ಗೆ ನಮಗಷ್ಟು ಗೊತ್ತಿಲ್ಲ. ಬಹಳ ಜನ ಅಂತಿರ್ತಾರೆ ಟೀಕಾಕೃತ್ಪಾದರ ಜೊತೆಗೆ ನಾವು ಮಾತಾಡಬೇಕು ಅಂತ. ಅದಕ್ಕೆ ನಮ್ಮ ಆಚಾರ್ಯ ಯಾವಾಗಲೂ ಒಂದು ಮಾತಾಡಬೇಕು. ಏನು ಅಂತಂದ್ರೆ, ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ. ಟೀಕಾಕೃತ್ಪಾದರು ನಮ್ಮ ಜೊತೆಗೆ ಮಾತಾಡ್ತಾರಂತೆ. ಹೆಂಗಂತಂದ್ರೆ, ಸುಧಾದಿ ಗ್ರಂಥಗಳ ಮುಖಾಂತರ ನಮ್ಮ ಜೊತೆಗೆ ಮಾತಾಡಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ಸುಧಾದಿ ಗ್ರಂಥಗಳ ಮುಖಾಂತರ ಪರಿಹಾರ ಮಾಡಿಬಿಡ್ತಾರ. ನಾ ಹೇಳಿದ ಮಾತಲ್ಲ ಇದು, ವಿಜೇಂದ್ರ ಸ್ವಾಮಿಗಳು ಹೇಳಿದ ಮಾತು. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಟೀಕಾಕೃತ್ಪಾದರು ನಮ್ಮ ಜೊತೆಗಿಲ್ಲ ಅಂತ ಅನ್ನೋದೇನು ಬಹಳ ದುಃಖ ಪಡಬಾರ್ದು. ಯಾಕೆಂದ್ರೆ ಸುಧಾರೂಪೇಣ ಟೀಕಾಕೃತ್ಪಾದರು ನಮ್ಮ ಹತ್ರ ಇದ್ದು ನಮ್ಮ ಎಲ್ಲ ಅಭಿಷ್ಟಗಳನ್ನ ಏನೇನು ನಾವು ಇಚ್ಛಾ ಪಡ್ತೀವೋ ಎಲ್ಲವನ್ನ ಕೊಡ್ತಾರ ಅಂತ ಹೇಳ್ತಾರ. ಅಂತಹ ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಅನೇಕ ಜನ ಮಳಖೇಡದಲ್ಲಿ ಆರಾಧನೆಗೆ ಬಂದು ಸೇವಾ ಮಾಡಿ ಹೋಗಿರ್ತಾರೆ. ಆರಾಧನೆ ಆದ ಮೇಲೆ ನಮ್ಮ ಆಚಾರ್ಯ ಗೀತಾ ಭಾಷ್ಯ ಪಾಠವನ್ನು ಹೇಳ್ತಾರೆ. ಪ್ರಮೇಯ ದೀಪಿಕಾ ಮುಖಾಂತರ ಗೀತಾ ಭಾಷ್ಯ ಪಾಠ ಆಗ್ತದೆ. ಪ್ರಮೇಯ ದೀಪಿಕಾ ಬರೆದವರು ಟೀಕಾಕೃತ್ಪಾದರು. ಏನ್ ಪ್ರಮೇಯ ದೀಪಿಕಾ, ಅದ್ಭುತವಾದ ಗ್ರಂಥ ಪ್ರಮೇಯ ದೀಪಿಕಾ. ಆಚಾರ್ಯರ ಪಾಠ ಹೇಳ್ತಾ ಇರಬೇಕಾದ್ರೆ ಗೊತ್ತಾಗ್ತದೆ ಎಷ್ಟು ಅದ್ಭುತವಾಗಿ ಟೀಕಾಕೃತ್ಪಾದರ ಗ್ರಂಥ ರಚನೆ ಇದೆ. ಅವರು ಇದ್ದದ್ದೇ 41-42 ವರ್ಷ. ಅವರ ಆಶ್ರಮ ಆದ ಸಂದರ್ಭದಲ್ಲಿ 19-20 ವರ್ಷ ಇರ್ಬೇಕು ಅವರಿಗೆ. ಮುಂದೆ ಅವ್ರಿಗೆ ಸಿಕ್ಕಂತಹ ವರ್ಷ ಒಂದು 21-22 ವರ್ಷ ಅಷ್ಟೇ. 21-22 ವರ್ಷದಲ್ಲಿನೇ ಎಂತಹ ಅದ್ಭುತವಾದ ಗ್ರಂಥ ಅಂತಂದ್ರೆ, ಸುಧಾದಿ ಗ್ರಂಥಗಳನ್ನ, ವಿಷ್ಣು ತತ್ವ ನಿರ್ಣಯವನ್ನ, ಮಾಯಾವಾದ ಖಂಡನವನ್ನು, ಉಪಾಧಿ ಖಂಡನವನ್ನು, ಪ್ರಪಂಚ ಮಿಥ್ಯಾತ್ಮಾನ ಖಂಡನವನ್ನು, ಶ್ರೀಮದಾಚಾರ್ಯರು ಏನೇನು ಸರ್ವಮೂಲ ಗ್ರಂಥಗಳು ಬರೆದ್ರು ಅದರಲ್ಲಿ ಪ್ರಮೇಯವಾಗಿರತಕ್ಕಂತಹ ಗ್ರಂಥಗಳಲ್ಲಿ ಎಲ್ಲದಕ್ಕೂ ಟೀಕೆಯನ್ನ ಅದ್ಭುತವಾಗಿ ಬರೆದು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳೋದು ಬಹಳ ಇದೆ. ವಿಸ್ತಾರವಾಗಿ ಅಷ್ಟೆಲ್ಲ ಹೇಳಿಕ್ ಆಗುವುದಿಲ್ಲ. ಅವರ ಹತ್ರ ಬಂದು 2 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತೀವಿ, ಅವರ ಕಾಲನ್ನ ನಾವು ಗಟ್ಟಿ ಹಿಡಿದೀವಿ ಅಂದ್ರೆ ಇಂದಿಲ್ಲ ನಾಳೆ ನಮಗೆ ಮೋಕ್ಷ ಸಿಗ್ತದೆ.
ಅದೊಂದು ನಮಗೆ ಖಾತ್ರಿ ಅದ. ಹಂಗಾಗಿ ಟೀಕಾಕೃತ್ಪಾದರ ಉಪಕಾರ ನಮಗೆ ಅನಂತ ಜನ್ಮದವರೆಗೆ ಇದ್ದೇ ಇರ್ತದೆ. ಅಂತಹ ಟೀಕಾಕೃತ್ಪಾದರ ಸನ್ನಿಧಾನಕ್ಕೆ ಬಂದು ಎಷ್ಟಾಗ್ತದೋ ಅಷ್ಟು ತನು ಮನ ಧನದಿಂದಾಗಿ ಸೇವೆಯನ್ನು ಮಾಡಬೇಕು. ಅವರ ಗ್ರಂಥಗಳನ್ನು ಓದುವುದರಿಂದ ಅವರಿಗೆ ಬಹಳ ಪ್ರೀತಿ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ ಟೀಕಾಕೃತ್ಪಾದರ ಗ್ರಂಥವನ್ನ ಓದುವುದರಿಂದ ಅವರಿಗೆ ಬಹಳ ಪ್ರೀತಿ. ಇದನ್ನ ನಾ ಹೇಳೋ ಮಾತಲ್ಲ. ಒಂದ್ಸಲ ಒಂದು ಮಹಿಮಾ ಹೇಳ್ತಾರ, ಸತ್ಯ ಪಾರಾಯಣರು ಅಂತ ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವಂತಹ ಮಹಾಯತಿಗಳು. ಅವರು ಒಂದ್ಸಲ ಇಡೀ ಆದ ಮಠದ ಸಂಪತ್ತನ್ನ ಒತ್ತಿ ಇಟ್ಟಿರ್ತಾರೆ ಇಬ್ಬರು ಅಣ್ಣ ತಮ್ಮಂದ್ರ ಹತ್ರ. ಅವರು ಆಯ್ತಿನ್ನ ಮಠದ ಸಂಪತ್ತನ್ನ ವಾಪಸ್ ಕೊಡಬೇಕು, ದುಡ್ಡು ಇಸ್ಕೊಂಡ್ ಬರ್ಬೇಕು ಅಂತ ಅಣ್ಣ ಬರ್ತಾರ. ಬಂದಾಗ ಸತ್ಯಪಾರಾಯಣರು ಸುಧಾಪಾಠ ಹೇಳ್ತಿರ್ತಾರೆ. ಒಂದ್ ನಿಮಿಷ ಕೂತ್ ಸುಧಾಪಾಠ ಕೇಳಿ ಆಮೇಲೆ ಕೇಳೋಣಂತ ಸಂಪತ್ತನ್ನ ಅಂತ ಕೇಳಿ ಅಲ್ಲಿ ಸುಧಾಪಾಠಕ್ಕೆ ಕೊಡ್ತಾರೆ. ಸತ್ಯಪಾರಾಯಣರು ಸುಧಾಪಾಠವನ್ನ 5 ನಿಮಿಷ ಕೇಳಿದ್ರೆ ಆಯ್ತು ಅಂತ ಕೂತಂತಹ ವ್ಯಕ್ತಿ 3 ಗಂಟೆಗಳ ಕಾಲ ಸುಧಾಪಾಠಕ್ಕೆ ಕೊಡ್ತಾರೆ. ಸುಧಾಪಾಠ ಎಲ್ಲ ಮುಗಿದ್ಮೇಲೆ ನಮಸ್ಕಾರ ಮಾಡಿ ಹೇಳ್ತಾರ, ಮಠದ ಸಂಪತ್ತನ್ನು ಒತ್ತಿ ಇಟ್ಟು ನಾವು ನಿಮಗ ದುಡ್ಡು ಕೊಟ್ಟಿದ್ವಿ, ಈಗ ನಮಗ್ ಯಾವ ದುಡ್ಡು ಬೇಡ, ಮಠದ ಸಂಪತ್ತನ್ನ ಹಾಗೆ ನಿಮಗ್ ಕೊಟ್ಟು ಬಿಡ್ತೀವಿ, ನೀವೇನೂ ಚಿಂತೆ ಮಾಡಬೇಡಿ ಅಂತ ಹೇಳಿ ಇಡೀ ಆದ ಮಠದ ಸಂಪತ್ತನ್ನು ಸತ್ಯಪಾರಾಯಣರಿಗೆ ಒಪ್ಪಿಸಿ ಅವರು ಆಗ ಸತ್ಯಪಾರಾಯಣರ ಶಿಷ್ಯರಾಗ್ತಾರ. ಅವರ ಹೆಸರೇ ಸಂಕರ್ಷಣ ಒಡೆಯರು ಅಂತ. ಅವರೇ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾರೆ. ಅಂದ್ರೆ ವಿಜೇಂದ್ರ ಸ್ವಾಮಿಗಳು ಹೇಳಿದ್ದೇನು, ಯಸ್ಯ ವಾಕ್ ಕಾಮಧೇನುರ್ನಃ. ಆ ಟೀಕಾಕೃತ್ಪಾದರ ಮಾತು ನೀವೇನೇನು ಇಚ್ಛಿಸ್ತಿರೋ ಅದನ್ನೆಲ್ಲ ಕೊಡ್ತದ ಅಂತ ಹೇಳಿದ್ದಕ್ಕ ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವ ಸತ್ಯಪಾರಾಯಣರ ಸಾಕ್ಷಿ ಇದ್ದಾರ ಅಂತ ಹೇಳ್ತಾ ಬೇಕಾದಷ್ಟು ಮಹಿಮೆ ಇವೆ, ಬೇಕಾದಷ್ಟು ವಿದ್ವಾಂಸರೇನು ತಿಳಿಸ್ತಾರ. ವಿಶೇಷವಾಗಿ ನಮ್ಮನ್ನು ಕರೆದು ಕೇಳಿದ್ದಕ್ಕಾಗಿ ನಮಸ್ಕಾರ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಅವರ ವಿಷಯಕವಾಗಿ 2 ಮಾತುಗಳನ್ನ ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ನಿಮಗೂ ಅಭಿನಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೊಬ್ಬ ವಿದ್ವಾಂಸರಾಗಿರ್ತಕ್ಕಂತಹ ಸತ್ಯಸಂಧಾಚಾರ್ಯ ಪಾಚ್ಯಾಪುರ ಅವರು ಮುಂಬಯಿಯ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಸುಧಾ ಮಂಗಳವನ್ನು ಮಾಡಿರ್ತಕ್ಕಂತಹ ಪಂಡಿತರು. ಅವರು ಕೂಡ ಈಗ ಪ್ರಸ್ತುತವಾಗಿ ಬೆಂಗಳೂರು ನಗರದಲ್ಲಿದ್ದು ಪಾಠ ಪ್ರವಚನ ಪೌರೋಹಿತ್ಯಾದಿಗಳನ್ನು ಮಾಡಿಸ್ತಾ ಅಲ್ಲೇ ವಾಸವಾಗಿದ್ದಾರೆ. ಅಂತಹ ಪಂಡಿತರು ಈ ನಾವು ಕರೆದಂತಹ ಮಾತಿಗೆ ಅವರು ಇಲ್ಲಿಗೆ ಬಂದು ಆ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳುವುದಕ್ಕಾಗಿ ಅವರು ಕೂಡ ಸಿದ್ಧರಾಗಿದ್ದಾರೆ. ಅಂತಹ ಪಂಡಿತರಿಗೆ ವಿಶೇಷವಾಗಿ ನಮಸ್ಕಾರಗಳನ್ನು ಮಾಡ್ತಾ ಅವರ ಅನುಭವದ 2 ಜಯತೀರ್ಥ ಗುರು ಸಾರ್ವಭೌಮರ ಮಹಿಮೆಯನ್ನು ತಿಳಿಸಿಕೊಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಗ್. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಜ್ಞಾನ ಇದು ಮೋಕ್ಷ ಸಾಧಕವಾದಂಥದ್ದು. ಮೋಕ್ಷ ಸಾಧನೆ ನಮ್ಮಿಂದ ನಡಿಬೇಕು ಅಂತಂದ್ರೆ ಅದು ಶ್ರೀಮದ್ ಆಚಾರ್ಯರು ಬರೆದ ಗ್ರಂಥಗಳ ಅಧ್ಯಯನ ಇವುಗಳನ್ನು ಮಾಡಿದಾಗ ಶ್ರೀಮದ್ ಆಚಾರ್ಯರ ಅನುಗ್ರಹವಾಗ್ತದೆ, ಮೋಕ್ಷ ಸಿಗ್ತದೆ ಅಂತ ಶಾಸ್ತ್ರದಲ್ಲಿ ತಿಳಿದು ಬರ್ತದೆ. ಶ್ರೀಮದ್ ಆಚಾರ್ಯರ ಗ್ರಂಥಗಳ ಯಥಾರ್ಥವಾದ ಜ್ಞಾನ ನಮಗೆ ದೊರಕಬೇಕು ಅಂತಂದ್ರೆ ನಾವು ಯಾರನ್ನ ಆಶ್ರಯಣೆ ಮಾಡಬೇಕು ಅಂತ ನಮಗೆ ವಿಚಾರ ಬಂದಾಗ ದಾಸರು ತಿಳಿಸ್ತಾರೆ, ಸೃಷ್ಟಿಯೊಳಗೆ ಇವರ ದರ್ಶನವಾಗದೆ ಸ್ಪಷ್ಟ ಜ್ಞಾನ ಪುಟ್ಟದಯ್ಯ ಅಂತ ದಾಸರು ಹೇಳ್ತಾರೆ. ಜಗತ್ತಿನಲ್ಲಿ ಶ್ರೀಮದ್ ಟೀಕಾಕೃತ್ಪಾದರ ದರ್ಶನ, ಆ ಟೀಕಾಕೃತ್ಪಾದರಲ್ಲಿ ಭಕ್ತಿ, ಅವರು ಬರೆದ ಗ್ರಂಥಗಳಲ್ಲಿ ನಿಷ್ಠೆ, ಇವುಗಳು ನಮಗೆ ಹುಟ್ಟಬೇಕು ಅಂತಂದ್ರೆ ಶ್ರೀಮದ್ ಟೀಕಾಕೃತ್ಪಾದರಲ್ಲಿ ನಮಗೆ ವಿಶೇಷವಾದ ಭಕ್ತಿ ಇರಬೇಕು. ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳನ್ನ ಅಧ್ಯಯನ ಮಾಡುವ ಸೌಭಾಗ್ಯ ನಮಗೆ ಸಿಗಬೇಕು ಅಂದ್ರೆ ಶ್ರೀಮದ್ ಟೀಕಾಕೃತ್ಪಾದರಲ್ಲಿ ನಾವು ಅವರ ದರ್ಶನವನ್ನು ಮಾಡಿ ಅವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ, ನಿಮ್ಮ ಪಾದಕ್ಕೆ ನಾವು ಬಿದ್ದಿದ್ದೇವೆ ಸ್ವಾಮಿ, ನಮ್ಮನ್ನ ನೀವು ಬರೆದ ಗ್ರಂಥಗಳ ಜ್ಞಾನ ನಮಗೆ ಆಗುವಂತೆ ಅನುಗ್ರಹವನ್ನು ಮಾಡಿ ನಮ್ಮನ್ನ ಉದ್ಧಾರ ಮಾಡ್ರಿ ಅಂತ ಶ್ರೀಮದ್ ಟೀಕಾಕೃತ್ಪಾದರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಾದದ್ದು ಇದು ಮುಖ್ಯವಾದಂಥದ್ದು. ಶ್ರೀಮದ್ ಟೀಕಾಕೃತ್ಪಾದರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ 21 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. 21 ಗ್ರಂಥಗಳಲ್ಲಿ 18 ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಟೀಕಾ ರಚಿಸಿದ್ದಾರೆ.
ಅದನ್ನು ಬಿಟ್ಟು 3 ಸ್ವತಂತ್ರ ಗ್ರಂಥವನ್ನು ರಚಿಸಿದ್ದಾರೆ. ವಾದಾವಲಿ, ಪದ್ಯಮಾಲ, ಮತ್ತೊಂದು ಪ್ರಮಾಣ ಪದ್ಧತಿ. ಈ 3 ಸ್ವತಂತ್ರ ಗ್ರಂಥಗಳನ್ನ ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿ ಶ್ರೀಮದ್ ಆಚಾರ್ಯರ ಯಥಾರ್ಥ ಜ್ಞಾನ ನಮ್ಮೆಲ್ಲರಿಗೂ ಆಗಬೇಕು ಅಂತ ಅನ್ನುವುದಕ್ಕಾಗಿ ಶ್ರೀಮದ್ ಟೀಕಾಕೃತ್ಪಾದರು ಅವತಾರ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರ ಉಪಕಾರ ಇದು ಇವತ್ತಿಗೆ, ನಿನ್ನೆಗೆ, ನಾಳೆಗೆ ಅಂತಲ್ಲ, ಅನಂತ ಜನ್ಮದವರೆಗೆ ಅಂತ ಇಷ್ಟೇ ಅಲ್ಲ, ಮೋಕ್ಷದಲ್ಲಿಯೂ ಕೂಡ ಶ್ರೀಮದ್ ಟೀಕಾಕೃತ್ಪಾದರ ಉಪಕಾರ ನಮಗೆ ಇದ್ದೇ ಇದೆ. ಅಂತಹ ಮಹದ್ ಉಪಕಾರ ಮಾಡಿದವರು ಶ್ರೀಮದ್ ಟೀಕಾಕೃತ್ಪಾದರು. ಶ್ರೀಮದ್ ಟೀಕಾಕೃತ್ಪಾದರನ್ನ ಸ್ತೋತ್ರ ಮಾಡಿದಂತಹ ಮಹಾನುಭಾವರು ಇವತ್ತೇನು ನಾವು ಧಾಟಿ ಶ್ರೀ ಜಯತೀರ್ಥವರ್ಯ ವತಸಾಂ ಅಂತ ಹೇಳಿ ಶ್ರೀಮದ್ ಟೀಕಾಕೃತ್ಪಾದರ ಗುಣಗಳನ್ನ, ಅವರ ಗ್ರಂಥದ ಅಭಿಪ್ರಾಯವನ್ನ, ಶ್ರೀಮದ್ ಟೀಕಾಕೃತ್ಪಾದರು ಬರೆದ ಗ್ರಂಥಗಳಲ್ಲಿ ಎಷ್ಟು ಗಾಂಭೀರ್ಯವಿದೆ ಅವುಗಳ ಎಲ್ಲ ಮಹಿಮೆಯನ್ನ ತಿಳಿಸಿಕೊಟ್ಟವರು ಶ್ರೀ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಅವರ ಗುರುಗಳು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಒಮ್ಮೆ ತಿರುಪತಿ ಯಾತ್ರೆಗೆ ಹೋದಾಗ ತಿರುಪತಿ ಬೆಟ್ಟವನ್ನು ಹತ್ತುವ ಸಂದರ್ಭದಲ್ಲಿ ಬಹಳ ಶ್ರಮವಾಗಿದೆ, ಬಹಳ ವಯಸ್ಸಾಗಿದೆ ಸತ್ಯಪ್ರಿಯ ತೀರ್ಥರಿಗೆ, ಸತ್ಯಪೂರ್ಣ ತೀರ್ಥರಿಗೆ. ಅವರ ಶಿಷ್ಯರೇ ಸತ್ಯಪ್ರಿಯರು, ಅವರಿಗೆ ಸತ್ಯವರ್ಯರು ಅಂತ ನಾಮಕರಣ ಮಾಡಿದ್ದಾರೆ. ತತ್ಪೂರ್ವಭಾವಿಯಾಗಿ ಇನ್ನು ಆಶ್ರಮಕ್ಕಿಂತ ಪೂರ್ವದಲ್ಲೇನೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ತಿರುಪತಿಯ ಶ್ರೀನಿವಾಸನ ಬೆಟ್ಟವನ್ನು ಹತ್ತುವಂತಹ ಸಂದರ್ಭದಲ್ಲಿ ಆಗ ಬಹಳ ಶ್ರಮವಾಗಿದೆ. ಹಾಗಾಗಿ ಯಾರಾದರೂ ಒಬ್ಬರು ಕೈ ಹಿಡ್ಕೊಂಡ್ರೆ ಹತ್ಲಿಕ್ಕೆ ಅನಾಯಾಸವಾಗಿ ಅನುಕೂಲ ಆಗ್ತದೆ ಅಂತ ಅನ್ನುವುದಕ್ಕಾಗಿ ಈ ಪೂರ್ವಾಶ್ರಮದಲ್ಲಿ, ಸತ್ಯಪ್ರಿಯರ ಪೂರ್ವಾಶ್ರಮದಲ್ಲಿ ಗಾರ್ಲಪಾಡ ರಾಮಾಚಾರ್ಯರು, ಮಹಾಜ್ಞಾನಿಗಳು, ಮಹಾವಿದ್ವಾಂಸರು, ಅಂತಹ ಮಹಾನುಭಾವರು ಸ್ವಾಮಿ ನಾನು ತಮ್ಮ ಕೈಯನ್ನು ಹಿಡಿತೇನೆ ಅಂತಂತಾರೆ. ಆಗ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ನನ್ನ ಕೈಯನ್ನು ಹಿಡಿಬೇಕು ಅಂತಂದ್ರೆ ಯಾರು ಏಕಾದಶಿ ಉಪವಾಸವನ್ನ ಮಾಡಿರ್ತಾರೆ ಅವರು ಸಮಗ್ರ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ ಆಮೂಲಾಗ್ರವಾಗಿ ಅನುವಾದ ಮಾಡ್ತಾ, ಯಾರು ಮಾಡ್ತಿರೋ ಅವರ ನನ್ನ ಕೈಯನ್ನು ಹಿಡಿರಿ ಅಂತ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಹೇಳಿದಾಗ ಗಾರ್ಲಪಾಡ ರಾಮಾಚಾರ್ಯರು ಆಗ್ಲಿ ಸ್ವಾಮಿ ನಾನು ಅವಶ್ಯವಾಗಿ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ ಅನುವಾದ ಮಾಡ್ತೇನೆ ಅಂತ ಹೇಳಿ ಪ್ರಾರಂಭ ಮಾಡಿದವರು. ತಿರುಪತಿ ವೆಂಕಟೇಶ ದೇವರ ಬೆಟ್ಟವನ್ನು ಹತ್ತುವುದಕ್ಕೆ ಪ್ರಾರಂಭ ಮಾಡಿದಾಗ ಸುಧಾ ಅನುವಾದವನ್ನು ಶುರು ಮಾಡ್ತಾರೆ. ಮುಗಿಯುವವರೆಗೂ ಅಖಂಡವಾಗಿ ಅಸ್ಖಲಿತವಾಗಿ ಶ್ರೀಮನ್ಯಾಯ ಸುಧಾ ಗ್ರಂಥದ ಅನುವಾದವನ್ನು ಮಾಡ್ತಾ ಹೋಗ್ತಾರೆ. ಅಂತಹ ವಿಶಿಷ್ಟವಾದ ಭಕ್ತಿ ಶ್ರೀಮದ್ ಟೀಕಾಕೃತ್ಪಾದರಲ್ಲಿ ಸತ್ಯಪ್ರಿಯ ತೀರ್ಥರಿಗೆ, ಅವರಲ್ಲಿ ಅವರು ರಚಿಸಿದ ಗ್ರಂಥಗಳಲ್ಲಿ ಅಷ್ಟು ಭಕ್ತಿ. ಅಂತಹ ಶ್ರೀಮದ್ ಟೀಕಾಕೃತ್ಪಾದರನ್ನ ಸ್ತೋತ್ರ ಮಾಡಿದವರು ಶ್ರೀ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಟೀಕಾಕೃತ್ಪಾದರ ಮಹಿಮಾ ಅನಂತ ಇದೆ, ಅಷ್ಟನ್ನು ಹೇಳುವುದಕ್ಕೆ ನಮಗೆ ಯೋಗ್ಯತಾ ಇಲ್ಲ. ಏನು ತಿಳಿದಿದೆ ಅದನ್ನ ಯಥಾಶಕ್ತಿ ಸ್ಮರಣೆ ಮಾಡಿದ್ದೇವೆ. ಇದರಿಂದ ಶ್ರೀಮದ್ ಟೀಕಾಕೃತ್ಪಾದರು ಪ್ರೀತರಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನೊಬ್ಬ ವಿದ್ವಾಂಸರಾಗಿರ್ತಕ್ಕಂತಹ ಪಂಡಿತ ಶ್ರೀನಿವಾಸಾಚಾರ್ಯ ದೊನ್ನಿಪಾಡ್ ಇವರು ಕೂಡ ಮುಂಬಯಿಯ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಪ್ರಸ್ತುತ ಬೆಂಗಳೂರು ಮಹಾನಗರದಲ್ಲಿ ಇದ್ದುಕೊಂಡು ಪಾಠ ಪ್ರವಚನ ಪೌರೋಹಿತ್ಯಾದಿಗಳನ್ನು ಮಾಡಿಸ್ತಾ ಅಲ್ಲೇ ವಾಸವಾಗಿದ್ದಾರೆ. ಅವರು ಕೂಡ ತಮ್ಮ ಅನುಭವದ ಜಯತೀರ್ಥರ ಟೀಕಾಕೃತ್ಪಾದರ ಮಹಿಮೆಯನ್ನು ತಿಳಿಸಿಕೊಡಬೇಕು ಎಂದು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಅನೇಕ ವಿದ್ವಾಂಸರು ಇಲ್ಲಿ ಇಷ್ಟು ಹೊತ್ತು ಮಾತಾಡಿದ್ದಾರೆ. ಆದರೂ ಕೂಡ ನಮ್ಮ ಜೀವನದಲ್ಲಿ ಆ ಗುರುಗಳ ಒಂದು ಉಪಕಾರ ಸ್ಮರಣೆ ಅಂತನ್ನೋದು ಮಾಡೋದು ಬಹಳ ಅವಶ್ಯಕವಾಗುವಂಥದ್ದು. ಅಂತಹ ಟೀಕಾಕೃತ್ಪಾದರ ಅನೇಕ ಗ್ರಂಥಗಳನ್ನು ಶ್ರೀಮದ್ ಆಚಾರ್ಯರ ಭಾಷ್ಯಕ್ಕೆ ಟೀಕೆಯನ್ನು ಬರೆದಂತಹ ಆ ಜಯತೀರ್ಥರ ಮೂಲ ವೃಂದಾವನ ಮಲಖೇಡದಲ್ಲಿ ನಾವು ಇವತ್ತು ವಾಸವಾಗಿದ್ದೇವೆ. ಇದೀಗ 2 ದಿನಗಳ ಹಿಂದೆ ಸ್ವಾಮಿಗಳನ್ನು ನಾವಿಲ್ಲಿ ಅಭಿಷೇಕಾದಿಗಳನ್ನು ಮಾಡಬೇಕಾದಾಗ ಚಿಂತನೆ ಮಾಡ್ತಾ ಇದ್ವಿ. ಏನು ಅಂತಂದರೆ ಶ್ರೀಮದ್ ಟೀಕಾಕೃತ್ಪಾದರು ಅಂತಹ ಗುಹೆಯಲ್ಲಿ ಯರಗೋಳದಲ್ಲಿ ಅಲ್ಲಿ ವಾಸವಾಗಿದ್ದು ಇಷ್ಟು ಗ್ರಂಥಗಳನ್ನು ಹೇಗೆ ಬರೆದರು?
ನಮಗೆ ಇವತ್ತಿನ ಕಾಲದಲ್ಲಿ ಒಂದು ನಮಗೆ ಫ್ಯಾನ್ ಇಲ್ಲ ಅಂತಂದ್ರೆ, AC ಇಲ್ಲ ಅಂತಂದ್ರೆ ನಮಗೆ ಜೀವನವನ್ನು ಮಾಡೋದು ಬಹಳ ಕಷ್ಟವಾಗ್ತದೆ. ಅಂತಹ ಕಷ್ಟ ಪ್ರಸಂಗಗಳಲ್ಲಿಯೂ ಕೂಡ ಆ ಶ್ರೀಮದ್ ಟೀಕಾಕೃತ್ಪಾದರು ಅಂತಹ ಗುಹೆಯಲ್ಲಿ, ಸ್ವಾಮಿಗಳು ಮೊನ್ನೆ ಹೇಳಿದರು, ಆ ಗುಹೆಯಲ್ಲಿ ಇದ್ದು ಆ ಶ್ರೀಮದ್ ಆಚಾರ್ಯರ ಭಾಷ್ಯಕ್ಕೆ ಒಂದು ವಿಶೇಷವಾದಂತಹ ಟೀಕೆಯನ್ನು ಬರೆದುಕೊಟ್ಟು ನಮಗೆ ಎಲ್ಲರಿಗೂ ಕೂಡ ಉಪಕಾರವನ್ನು ಮಾಡಿದ್ದಾರೆ. ಅಂತಹ ಶ್ರೀಮದ್ ಟೀಕಾಕೃತ್ಪಾದರ ಎಷ್ಟು ಬಾರಿ ಸ್ಮರಿಸಿದರೂ ಕೂಡ ನಾವು ಕಡಿಮೆನೆ. ಯಾಕೆ ಅಂತಂದ್ರೆ ಇದು ನಮಗೆ ಏನೇ ಸಾಧನ ಮಾಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಆಗ್ತಾ ಇದೆ ಅಂತಂದ್ರೆ ಅದು ಕೇವಲ ಗುರುಗಳ ಅನುಗ್ರಹದಿಂದ. ಸುಧೆಯಲ್ಲಿ ಒಂದು ಮಾತು ಬರ್ತದೆ, ಸಮ್ಯಕ್ ಗುರು ಪ್ರಸಾದಶ್ಚ ಮುಖ್ಯತೋ ದೃಷ್ಟಿ ಕಾರಣಂ. ಏನು ಅಂತಂದ್ರೆ ಚೆನ್ನಾಗಿ ಗುರುಗಳ ಪ್ರಸಾದವಿತ್ತು ಅಂತಂದರೆ ಮುಖ್ಯವಾಗಿ ಆ ಭಗವಂತನ ಗುರುಗಳ ನಮ್ಮ ಮೇಲೆ ದೃಷ್ಟಿ ಅಂತನ್ನೋದು ಕಾರಣವಾಗ್ತದೆ ಅಂತ ಹೇಳ್ತಾರೆ. ನನಗೆ ತಿಳಿದಷ್ಟು ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಜೀವನದಲ್ಲಿ ನಡೆದಂತಹ ಒಂದು ಘಟನೆ, ಒಂದು ಪ್ರಸಂಗ ಏನು ಅಂತಂದರೆ, ಇದೀಗ ಒಂದು 7 ವರ್ಷಗಳ ಹಿಂದೆ ನಾವು ಶ್ರೀಮದ್ ಟೀಕಾಕೃತ್ಪಾದರ ಸನ್ನಿಧಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಹೈದರಾಬಾದಿನಿಂದ ನಾವು ಸಾಯಂಕಾಲ 7 ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಪ್ರಯಾಣವನ್ನು. ನಾನು ನಮ್ಮ ಇನ್ನೊಬ್ಬರ ಸ್ನೇಹಿತರು ನಿನ್ನೆ ದಿನ ನಾವು ಮಾತಾಡ್ತಾ ಇದ್ವಿ. ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಮಲ್ಖೇಡಕ್ಕೆ ಬಂದು ನಾವಿಲ್ಲಿ ಬರಬೇಕು ಅಂತಂದ್ರೆ ಯಾವ ಗಾಡಿನೂ ಇಲ್ಲ. ಹೈದರಾಬಾದಿಂದ ಟ್ರೈನ್ ಹತ್ತಿದ್ದು 7 ಇಲ್ಲಿ ಬಂದಿದ್ದು ನಾವು ಚಿತ್ತಾಪುರಿಗೆ ಬಂದಿದ್ದು 11 ಗಂಟೆಗೆ. ಬಂದ ಮೇಲೆ ಮಲ್ಖೇಡಕ್ಕೆ ಬರೋದಕ್ಕಾಗಿ ಯಾವ ಗಾಡಿನೂ ಇಲ್ಲ. ಅಂತಹ ಪ್ರಸಂಗಗಳಲ್ಲಿ ಏನು ಮಾಡಬೇಕು ಅಂತ ನಮಗೆ ಬಹಳ ಚಿಂತೆ ಆಗ್ಬಿಟ್ಟಿತ್ತು. ಗುರುಗಳು ನಮ್ಮ ಮನಸ್ಸಿನಲ್ಲಿ ಪ್ರೇರಣೆ ಮಾಡಿದ್ದಾರೆ, ಅವರು ಕರೆಸ್ಕೋತಾ ಇದ್ದಾರೆ ನಮಗೆ ಮಲ್ಖೇಡಕ್ಕೆ ಅಂಥೇಳಿ ಒಂದು ಭರವಸೆಯಿಂದ ನಾವು ಹೊರಟಿದ್ದೇವೆ. ಅವತ್ತು ಸಂಜೆ ನಾನು ನಮ್ಮ ಸ್ನೇಹಿತಗೆ ಪ್ರಾರ್ಥನೆ ಮಾಡಿಕೊಂಡೆ, ಗುರುಗಳ ಒಂದು ವಿಶೇಷವಾದ ಒಂದು ನಾಮಸ್ಮರಣೆಯನ್ನು ಮಾಡೋಣ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಗುರುಗಳ ಸನ್ನಿಧಾನಕ್ಕೆ ಬರ್ತೀವಿ ಅಂತಂದ್ರೆ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಆ ಗುರುಗಳು ಒಂದು ಗಾಡಿಯನ್ನು ಕಳಿಸಿದರು. ಹೇಗೆ ಗಾಡಿಯನ್ನು ಕಳಿಸಿದರು ಅಂತಂದ್ರೆ, ಆ ಚಿತ್ತಾಪುರ ಒಂದು ಚೌರಸ್ತದಲ್ಲಿ ಗಾಡಿಗಳು ನಿಂತಿತ್ತು, ಅನೇಕ ಒಂದು 10 ಗಾಡಿಗಳು ನಿಂತಿತ್ತು. ನಿಂತಾಗ ಆ ಗಾಡಿಯವನಿಗೆ ಹೋಗಿ ಕೇಳಿದ್ವಿ ನಾವು, ನಮಗೆ ಹೀಗೆ ಮಲ್ಖೇಡಕ್ಕೆ ಹೋಗಬೇಕಾಗಿದೆ, ನಮಗೆ ಹೋಗೋದಕ್ಕೆ ಏನು ವ್ಯವಸ್ಥೆ ಇಲ್ಲ, ನೀವು ಸ್ವಲ್ಪ ನಮಗೆ ಬಿಡ್ಲಿಕ್ಕೆ ಆಗ್ತದಾ, ಹಣವನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ವಿ. ಕೇಳಿದಾಗ ಅವನೇನಂದ, ಈ ರಾತ್ರಿಯಲ್ಲಿ ಯಾರೂ ನಿಮಗೆ ಬಿಡೋದಿಲ್ಲ, ನೀವು ಏನಾದ್ರೂ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟ ಅವ. ಏನು ಮಾಡುವುದಪ್ಪ, ಇಷ್ಟು ರಾತ್ರಿ ಟೈಮು 11:30 12 ಗಂಟೆ ಆಗಿದೆ. ನಮಗೇನೋ ಅಂಜಿಕೆ, ನಾವು ಇನ್ನು ಅವಾಗ ಬಹಳ ಚಿಕ್ಕವರು, ಆದ್ದರಿಂದಾಗಿ ಏನು ಮಾಡಬೇಕು ಅಂತ ತಿಳಿದಿಲ್ಲ. ನಮಗೆ ಏನು ಅಂತಂದ್ರೆ ಒಂದು ದೊಡ್ಡ ಅಸ್ತ್ರ ಏನು ಅಂದ್ರೆ ಗುರುಗಳ ನಾಮಸ್ಮರಣೆ. ಆ ನಾಮಸ್ಮರಣೆ ಅಂತನ್ನೋದನ್ನು ಅವತ್ತಿನ ದಿನ ನಾವು ಮಾಡಿದ್ವಿ. ಒಂದು 5 ನಿಮಿಷ ಬಿಟ್ಟು ನಾವು ಮತ್ತೆ ತಿರುಗಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರಿ ಅವನ ಹತ್ರ. ಹಿಂಗೆ ನಮಗೆ ಅನಿವಾರ್ಯತೆ ಇದೆ, ಸ್ವಲ್ಪ ನಮಗೆ ಮಲ್ಖೇಡಕ್ಕೆ ಬಿಡುವಪ್ಪ, ನೀನು ಎಷ್ಟಾದ್ರೂ ಹಣ ಆಗ್ತದೆ ಅದು ಕೊಡ್ತೇವೆ ಅಂತ ಹೇಳಿದ್ವಿ. ಅವನು 400 ರೂಪಾಯಿ ಆಗತ್ತೆ ಒಬ್ಬರಿಗೆ, 800 ರೂಪಾಯಿ ನಮಗೆ ಕೊಡಿ ಅಂತಂದ. ಇಲ್ಲಪ್ಪ, ಅಷ್ಟು ಹಣ ನಮ್ಮ ಕೈಯಲ್ಲಿ ಇಲ್ಲ, ನಿಮಗೆ ಒಂದು 300 ರೂಪಾಯಿ ನಾವು ಕೊಡ್ತೇವೆ ಸಾಧ್ಯವಾದಷ್ಟು ಅಂತ ಹೇಳಿದ್ವಿ ನಾವು. ಸರಿ ಆಯ್ತು ಅಂತ ಹೇಳಿ ಒಂದು 5 ನಿಮಿಷದಲ್ಲೇನೆ ಅವನು ಗಾಡಿಯನ್ನು ಸ್ಟಾರ್ಟ್ ಮಾಡಿ ನಮಗೆ ಪ್ರಯಾಣವನ್ನು ಪ್ರಾರಂಭ ಮಾಡಿದ. ಬರುವಂತಹ ಸಂದರ್ಭದಲ್ಲಿ ಅವನ ಜೀವನ ಚರಿತ್ರೆಯನ್ನು, ನಮಗೆ ಎಷ್ಟು ಕಷ್ಟ ಇದೆ, ಅವನ ತನ್ನದೇ ಆದಂತಹ ರೀತಿಯಲ್ಲಿ ಒಂದೆಲ್ಲವನ್ನು ಕಷ್ಟಗಳನ್ನು ಹೇಳ್ಕೊಂಡ. ಏನು ಅಂತಂದ್ರೆ ಇದರಲ್ಲಿ ವಿಶೇಷ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಅವನು ಹೋಗುವಂತಹ ದಾರಿ ಬೇರೆದಾದಿತ್ತು. ಅಂದ್ರೆ ವಾಡಿ ಎನ್ನುವಂತಹ ಒಂದು ಆ ಸೈಡು ಅವನು ಆ ಗಾಡಿಯನ್ನು ಪ್ರಾರಂಭ ಮಾಡಿದ್ದ ಅಲ್ಲಿ ಹೋಗ್ಲಿಕ್ಕೆ. ಆದ್ರೆ ಗುರುಗಳ ಒಂದು ಅನುಗ್ರಹ ಹೇಗಿರ್ತದೆ ಅಂತಂದ್ರೆ, ಅವನು ಆ ಗಾಡಿ ನಮಗೆ ಮಲ್ಖೇಡ ಗೇಟಿನವರೆಗೆ ಬಂದು ಆ ನನಗೂ ಹಾಗೂ ನನ್ನ ಸ್ನೇಹಿತನನ್ನು ಬಿಟ್ಟು ಇಲ್ಲಿ ಹೋದ. ಇದೆಲ್ಲ ಆದ್ಮೇಲೆ ಅವನಿಗೆ ಕೇಳಿದ್ವಿ, ಇಲ್ಲಪ್ಪ ದುಡ್ಡು ತಗೋ, ನೀನು ಹಣವನ್ನು ಕೇಳಿದ್ದಿ ನಮಗೆ, ಆ ಹಣ ತಗೋ ಅಂತ ಹೇಳಿದ್ದೆ. ಕೊಟ್ಟರೆ ಅವನು ಒಂದೇ ಮಾತಂದ, ಸ್ವಾಮಿಯವರೇ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇರ್ಲಿ ಸಾಕು, ಬೇರೆ ಏನು ಬೇಡ ನಮಗೆ. 1 ರೂಪಾಯಿ ನಮ್ಮ ಹತ್ರದಿಂದ ಅವನು ಇಸ್ಕೊಂಡಿಲ್ಲ. ಗುರುಗಳ ಅನುಗ್ರಹ ಯಾವ ರೀತಿಯಾಗಿ ನಮಗೆ ಕಾಪಾಡುತ್ತೆ, ಯಾವ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಕಾಮಿತಾರ್ಥಾನ್ ಪ್ರಯಚ್ಛತಿ. ನಾವು ಏನು ಪ್ರಾರ್ಥನೆ ಮಾಡ್ಕೊಳ್ತೀವೋ ಅಂತಹ ಎಲ್ಲ ಪ್ರಾರ್ಥನೆಗಳನ್ನು ಅವರು ನಮಗೆ ಮಾಡಿಕೊಡ್ತಾರೆ. ಅಂತಹ ಗುರುಗಳು
ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿದ್ದು ಬಹಳ ನಾವು ಧನ್ಯರು ಅಂತ ಈ ರೀತಿಯಾಗಿ ನಾವು ನೆನೆಸ್ತೇವೆ. ಆದ್ದರಿಂದಾಗಿ ಆ ಶ್ರೀಮತ್ ಟೀಕಾಕೃತ್ಪಾದರ ಒಂದು ಸ್ತೋತ್ರ, ಧಾಟಿ ಶ್ರೀ ಜಯತೀರ್ಥವರ್ಯ ವಚಸಾಮ್ ಎನ್ನುವಂತಹ ಸ್ತೋತ್ರ, ಆ ಸ್ತೋತ್ರದಲ್ಲಿ ಬರುವಂತಹ ಒಂದು ಮಾತು ಏನು ಅಂತಂದ್ರೆ, ಸ್ವೇದಾಸ ವರ್ಗೇಪಿ ಮಾಂ. ನಾವು ಟೀಕಾಕೃತ್ಪಾದರಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂದ್ರೆ, ಸ್ವೇದಾಸೆ ವರ್ಗೇಪಿ ಮಾಂ ಕಲಯತು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಿಮ್ಮ ಬಂಧು ವರ್ಗಗಳಲ್ಲಿ ನಮ್ಮನ್ನು ನೀವು ಸೇರಿಸಿಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ಶ್ರೀಮತ್ ಟೀಕಾಕೃತ್ಪಾದರ ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಒಂದು ಅನುಭವವನ್ನು ನಮಗೆ ತಿಳಿಸು ಅಂತ ಹೇಳಿತಿಯಾಗಿ ಆ ಶ್ರೀಶಾಚಾರ್ಯರು ಕೇಳಿದ್ದಕ್ಕೆ ಆ ಗುರುಸ್ಮರಣೆ ಇವತ್ತಿನ ದಿನ ನಮಗೆ ಆಗಿದೆ. ಅಂತಹ ಗುರುಸ್ಮರಣೆ ಆದಂತಹ ಸಂದರ್ಭದಲ್ಲಿ ಒಂದು ಯಾವಾಗಲೂ ಕೂಡ ನಮಗೆ ಮಂಗಳವಾಗ್ತದೆ ಅಂತ ಇದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ನನ್ನ ಒಂದು ಚಿಕ್ಕದಾದಂತಹ ಅನುಭವವನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೊಬ್ಬ ವಿದ್ವಾಂಸರಾಗಿರ್ತಕ್ಕಂತಹ ಪಂಡಿತ ಮಧ್ವೇಶಾಚಾರ್ಯ ಜೋಶಿ ಅವರು ಕೂಡ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಒಂದೆರಡು ಚರಿತ್ರೆಯನ್ನು ಹೇಳುವುದಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಮುಂಬಯಿಯ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಸುಧಾಂತ ಅಧ್ಯಯನವನ್ನು ಮಾಡಿ ಈಗ ಪ್ರಸ್ತುತ ಬೆಂಗಳೂರು ಮಹಾನಗರದಲ್ಲಿ ಇದ್ದು ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಪೌರೋಹಿತ್ಯಾದಿಗಳನ್ನು ಮಾಡಿಸ್ತಾ ಅಲ್ಲೇ ವಾಸವಾಗಿದ್ದಾರೆ. ಅವರು ಕೂಡ ಒಂದೆರಡು ಜಯತೀರ್ಥರ ಚರಿತ್ರೆಯನ್ನು ತಿಳಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಕ್ಯ ತರಣಿರ್ಭಾಸತಾನ್ನೋ ಹೃದಂಬರೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತ್ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವ 2 ದಿನಗಳ ಕೆಳಗೆ ನಾವು ಅನುಭವಿಸಿದಿವಿ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಅತ್ಯದ್ಭುತವಾದ ಅಧ್ಯಕ್ಷತೆಯಲ್ಲಿ ನಾವು ಅದನ್ನು ಅನುಭವಿಸಿದಿವಿ. ಅದಾದ 2 ದಿನಗಳಲ್ಲಿ ನಾವು ಈ ಪ್ರಸಂಗವನ್ನು ಇಟ್ಟುಕೊಂಡಿದ್ದೇವೆ. ಶ್ರೀಮತ್ ಟೀಕಾಕೃತ್ಪಾದರ ಬಗ್ಗೆ ಹೇಳಬೇಕು ಅಂತಂದರೆ ಅಷ್ಟು ದೊಡ್ಡ ಯೋಗ್ಯತೆ ನಮ್ಮದಲ್ಲ. ಮಹಾಜ್ಞಾನಿಗಳು ವ್ಯಾಸರಾಜ ಗುರು ಸಾರ್ವಭೌಮರು, ವಿಜಯೇಂದ್ರ ಸ್ವಾಮಿಗಳವರು, ವಾದಿರಾಜರು ಮುಂತಾದ ಮಹಾನುಭಾವರೆಲ್ಲರೂ ಅವರ ನಿಜವಾದ ಮಹಿಮೆಯನ್ನು ಕಂಡು ಸ್ತೋತ್ರ ಮಾಡಬೇಕಾದಂತಹದ್ದು ನಾವು ಹೇಳಬೇಕು ಅಂತಂದರೆ ಅಷ್ಟು ಯೋಗ್ಯತೆ ಅಲ್ಲ. ಆದರೂ ಉಪಕಾರವನ್ನು ನಾವು ಪಡೆದಿದ್ದೇವೆ ಶ್ರೀಮತ್ ಟೀಕಾಕೃತ್ಪಾದರಿಂದ ಅನ್ನುವುದಕ್ಕೋಸ್ಕರ ಅನಿವಾರ್ಯವಾಗಿ ಸ್ಮರಣೆ ಮಾಡಲೇಬೇಕು. ಮಿತಂ ದದಾತಿ ಚ ಪಿತಾ ಮಿತಂ ಮಾತಾ ಮಿತಂ ಸುತಃ ಭ್ರಾತಾ ದತ್ತೆ ನವಾದತ್ತೆ ಚಾಮಿತಂ ಗುರುರೇವಹಿ ಅಂತ ಹೇಳ್ತಾರೆ. ತಂದೆ ತಾಯಿ, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು ಇವರೆಲ್ಲರೂ ಅಷ್ಟೆಷ್ಟು ಕೊಡ್ತಾರೆ, ಸಂಪತ್ತು ಕೊಡ್ತಾರೆ, ಮನೆ ಮಾಡಿ ಕೊಡ್ತಾರೆ, ಮದುವೆ ಮಾಡಿ ಕೊಡ್ತಾರೆ, ಎಲ್ಲ ವಿಧವಾದಂತಹ ಸೌಕರ್ಯವನ್ನು ತಂದು ಕೊಡ್ತಾರೆ ಅಂತ ನಾವು ಅವರ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತೇವೆ. ತಂದೆಯ ಮೇಲೆ, ತಾಯಿಯ ಮೇಲೆ, ಬಂಧು ಬಾಂಧವರ ಮೇಲೆ ಏನಾದರೂ ಸ್ವಲ್ಪ ನಮಗೆ ಉಪಕಾರ ಮಾಡಿದರೂ ಕೂಡ ಅದಕ್ಕೆ 10 ಪಟ್ಟು ನಾವು ಪ್ರತ್ಯುಪಕಾರವನ್ನು ಮಾಡುವುದಕ್ಕೆ ಸಿದ್ಧರಾಗ್ತೇವೆ. ಸಾಮಾನ್ಯ ಮನುಷ್ಯನ ಸ್ಥಿತಿ ಇದು. ಆದರೆ ಗುರುಗಳಿಂದ ನಾವು ಪಡೆದ ಉಪಕಾರ ಎಷ್ಟು ಅಂತಂದರೆ ಅಮಿತಂ ಗುರುರೇವಹಿ ಅಂತ. ಈ ಮಾತನ್ನು ನಾವೆಲ್ಲ ಹೇಳಬೇಕು ಅಂತಂದ್ರೆ ಅದು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಗುರುಗಳು ಏನ್ ಕೊಡ್ತಾರೆ ಅಂದ್ರೆ ಅಮಿತವಾಗಿ ಕೊಡ್ತಾರೆ. ಮಿತಿ ಇಲ್ಲದಷ್ಟು ಸಂಪತ್ತನ್ನು ಗುರುಗಳು ಕೊಡ್ತಾರೆ. ಅಮಿತಂ ಗುರುರೇವಹಿ. ಏನ್ ಕೊಡ್ತಾರೆ ಅಂತಂದ್ರೆ ಕೈಯನ್ನು ಹಿಡಿದುಕೊಂಡು ಮೋಕ್ಷಕ್ಕೆ ಕರೆದೊಯ್ತಾರೆ ಗುರುಗಳು. ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನು ಬೇಕು? ಅನಂತ ಕಾಲದಲ್ಲಿ ಅನುಭವಿಸಲು ಸಿಗುವಂತಹ ಭಗವಂತನ ದರ್ಶನವನ್ನು ಮಾಡಿಕೊಂಡು ಇರುವಂತಹ ದೊಡ್ಡ ಸಂಪತ್ತನ್ನು ಗುರುಗಳು ಕೊಡ್ತಾ ಇರಬೇಕಾದಾಗ ಇದೆಲ್ಲ ಉಳಿದ ತಂದೆ ತಾಯಿ ಮುಂತಾದವರೆಲ್ಲರೂ ಕೊಟ್ಟದ್ದು ದೊಡ್ಡದೋ ಅಥವಾ ಗುರುಗಳು ಕೊಟ್ಟದ್ದು ದೊಡ್ಡದೋ ಅನ್ನುವುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಶ್ರೀಮತ್ ಟೀಕಾಕೃತ್ಪಾದರು ನಮಗೇನು ಉಪಕಾರ ಮಾಡಿದ್ದಾರೆ ಅಂತನ್ನುವುದನ್ನು ಹೇಗೆ ಹೇಳಬೇಕು ಅಂತಂದ್ರೆ ಒಂದು ಮಾತಲ್ಲಿ ನಾನು ಹೇಳ ಮುಗಿಸ್ತೇನೆ. ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ ವೇದ ಮಂತ್ರದಲ್ಲಿ, ಕಸ್ಮಿನ್ವಹಂ ಸ್ಥಾಸ್ಯೇ ಸ್ಥಾಸ್ಯಾಮಿ, ಕಸ್ಮಿನ್ವಹಂ ಗಮಿಷ್ಯಾಮಿ. ಮುಂದೆ ಕೊನೆಗೆ ಬರುತ್ತೆ ಸಪ್ರಾಣ ಮಸರ್ಜತ ಅಂತ. ಮುಖ್ಯ ಪ್ರಾಣದೇವರನ್ನು ಹುಟ್ಟಿಸ್ಬೇಕಾದಾಗ, ಸೃಷ್ಟಿ ಮಾಡಬೇಕಾದಾಗ ಎಂತಹ ಮುಖ್ಯ ಪ್ರಾಣದೇವರು ಅಂತ ಹೇಳಬೇಕಾದಾಗ ದೇವರು ಹೇಳ್ತಾನೆ. ವೇದ ಮಂತ್ರದಲ್ಲಿ ಬಂದ ಮಾತಿದು.
ಯಾವ ದೇಹದಲ್ಲಿ ಒಂದು ದೇಹ ಇದೆ, ಆ ದೇಹದಲ್ಲಿ ಯಾರಿದ್ದಾಗ ನಾನು ಇರ್ತೇನೆ, ಯಾರು ಹೊರಟು ಹೋದ್ರೆ, ಆ ದೇಹದಿಂದ ಹೊರಟು ಹೋದ್ರೆ ನಾನು ಹೊರಟು ಹೋಗ್ತೇನೆ, ಇರುವುದಿಲ್ಲ. ನಾನಿದ್ದಾಗ ಯಾರು ಇರ್ತಾರೋ, ನಾನು ಹೊರಟು ಹೋದ್ರೆ ಯಾರು ಹೊರಟು ಹೋಗ್ತಾರೋ ಅಂತಹ ಪ್ರಾಣ, ಮುಖ್ಯ ಪ್ರಾಣದೇವರನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ ಏನ್ ತಿಳಿದು ಬರ್ತದೆ ಇದರಿಂದ? ವಾಯುದೇವರಿದ್ರೇ ಪರಮಾತ್ಮ ಇರ್ತಾನೆ, ಪರಮಾತ್ಮ ಇದ್ರೇನೆ ವಾಯುದೇವರು ಇರ್ತಾನೆ. ಅವರಿಗೆ ಬಿಡುಗಡೆಯೇ ಇಲ್ಲ, ಮುಖ್ಯ ಪ್ರಾಣದೇವರಿಗೆ ಮತ್ತು ಪರಮಾತ್ಮನಿಗೆ. ಮೂಲ ರೂಪದಲ್ಲಿಯೂ ಹೌದು, ಅವತಾರ ರೂಪದಲ್ಲಿಯೂ ಹೌದು. ಹನುಮಂತ, ಶ್ರೀರಾಮಚಂದ್ರ, ಭೀಮಸೇನ, ಶ್ರೀಕೃಷ್ಣ ಪರಮಾತ್ಮ, ಹೀಗೆ ಮುಖ್ಯ ಪ್ರಾಣದೇವರು ಪರಮಾತ್ಮ, ಪರಮಾತ್ಮ ಮುಖ್ಯ ಪ್ರಾಣದೇವರು. ಅವರು ದೇಹದಲ್ಲಿ ಸರ್ವತ್ರ ಇರಲೇಬೇಕು, ಬಿಟ್ಟು ಬಿಟ್ಟು ಇರುವುದೇ ಇಲ್ಲ. ಹೇಗೋ ಹಾಗೆ ಶ್ರೀಮದ್ ಆಚಾರ್ಯರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ, ಭಾಗವತ ತಾತ್ಪರ್ಯ ಇತ್ಯಾದಿ ಏನು ಅನುವ್ಯಾಖ್ಯಾನಾದಿ ಗ್ರಂಥಗಳಿವೆ, ಸರ್ವಮೂಲ ಗ್ರಂಥಗಳು, ಅವುಗಳನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳಿಲ್ಲದೇನೆ ಅವುಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು, ಅಲ್ಲಿರುವ ವಿಷಯಗಳನ್ನು ಜ್ಞಾನ ಮಾಡಿಕೊಳ್ಳಬೇಕು ಅಂತಂದರೆ ಅದು ಶ್ರೀಮದಾಚಾರ್ಯರ ವಾಕ್ಯಗಳಿಲ್ಲದೇನೆ ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳು ಎಲ್ಲಿಂದ ಬಂತು, ಏನ್ ಹೇಳ್ತಾ ಇವೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಶ್ರೀಮದಾಚಾರ್ಯರ ಭಾಷ್ಯಾದಿ ವಾಕ್ಯಗಳಿದ್ರೇನೆ ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳಿಗೆ ಸಂಗತಿ ಸಿಗತ್ತೆ, ಎಲ್ಲಿಂದ ಹೇಳ್ತಾ ಇದ್ದಾರೆ ಟೀಕಾಕೃತ್ಪಾದರು ಅಂತ. ಹಾಗಾಗಿ ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳಿದ್ರೇನೆ ಶ್ರೀಮದಾಚಾರ್ಯರ ಭಾಷ್ಯ ಪೂರ್ಣವಾಗಿ ಅರ್ಥವಾಗ್ತದೆ. ಶ್ರೀಮದಾಚಾರ್ಯರ ಭಾಷ್ಯವಿದ್ರೇನೆ ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳು ಸಂಗತ, ಏನು ವಿಷಯ ಹೇಳ್ತಾ ಇವೆ, ಎಲ್ಲಿಂದ ಹೇಳ್ತಾ ಇವೆ, ಯಾರು ಹೇಳಿದ್ದು, ಸ್ವತಂತ್ರವಾಗಿ ಹೇಳ್ತಾ ಇದ್ದಾರೇನು ಅಲ್ಲ ಅನ್ನುವುದೆಲ್ಲ ತಿಳಿದು ಬರುತ್ತೆ. ಹಾಗಾಗಿ ಪರಮಾತ್ಮನಿಗೂ ವಾಯುದೇವರಿಗೂ ಎಷ್ಟು ಅವಿನಾಭಾವ ಸಂಬಂಧವಿದೆಯೋ ಹಾಗೆ ಶ್ರೀಮದ್ ಟೀಕಾಕೃತ್ಪಾದರಿಗೂ ಶ್ರೀಮದ್ ಆಚಾರ್ಯರಿಗೂ ಅಷ್ಟೇ ಅವಿನಾಭಾವವಿದೆ. ಇವರಿಲ್ಲದೆ ಅವರಿಲ್ಲ, ಅವರಿಲ್ಲದೆ ಇವರಿಲ್ಲ. ಅಂದರೆ ಅವರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಬೇಕು, ಆಚಾರ್ಯರ ಗ್ರಂಥಗಳನ್ನು ಅಂತಂದ್ರೆ ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳಿಲ್ಲದೇನೆ ಸರ್ವಥಾ ತಿಳಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ಗಂಭೀರವಾದಂತಹ ವಾಕ್ಯಗಳು, ಸಂಕ್ಷಿಪ್ತವಾದ ವಾಕ್ಯಗಳು ಆಚಾರ್ಯರ ವಾಕ್ಯಗಳನ್ನು. ಆದರೆ ಮೋಕ್ಷೋಪಯೋಗಿ, ಆಚಾರ್ಯರ ಗ್ರಂಥಗಳನ್ನು ಓದಿದರೆ ಮೋಕ್ಷ ಸಿಗತ್ತೆ, ಸಾಕ್ಷಾತ್ ಮೋಕ್ಷಕ್ಕೆ ಅದು ಒಂದು ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅದನ್ನು ವರ್ಣನೆ ಮಾಡ್ತಾರೆ ಅಂತಂದ ಮೇಲೆ ಆಚಾರ್ಯರ ಭಾಷ್ಯ ಮೋಕ್ಷಕ್ಕೆ ಕಾರಣ. ಅಧ್ಯಯನ ಮಾಡಿದರೆ, ಜ್ಞಾನ ಮಾಡಿಕೊಂಡರೆ, ಅಂತಹ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ಟೀಕಾಕೃತ್ಪಾದರ ವಾಕ್ಯಗಳಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳು, ಸುಧಾದಿ, ತತ್ವಪ್ರಕಾಶಿಕಾದಿ ಎಲ್ಲ ಗ್ರಂಥಗಳು ಕೂಡ ಮೋಕ್ಷೋಪಯೋಗಿಯಾಗಿವೆ, ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹದ್ದು. ಹಾಗಾಗಿ ಅದು ಬೇಕು ಅಂದರೆ, ಆಚಾರ್ಯರ ಗ್ರಂಥಗಳ ಬೇಕು ಅಂದರೆ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳು ಅತಿ ಅನಿವಾರ್ಯವಾಗಿ ಬೇಕು. ಕೆಲವೊಂದು ಕಡೆ ಬೇಕು, ಕೆಲವೊಂದು ಕಡೆ ಪರವಾಗಿಲ್ಲ ಅಂತಿಲ್ಲ. ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಅರ್ಥಜ್ಞಾನ ಮಾಡಿಕೊಳ್ತೇನೆ, ಶಾಸ್ತ್ರಜ್ಞಾನ ಮಾಡಿಕೊಳ್ತೇನೆ ಅಂತ ಅನ್ನೋದಾದ್ರೆ ಎಲ್ಲಿಂದ ಹೇಳಿದರು ಶ್ರೀಮದ್ ಟೀಕಾಕೃತ್ಪಾದರು? ಶ್ರೀಮದ್ ಆಚಾರ್ಯರ ವಾಕ್ಯಗಳಲ್ಲಿ ಇವೆ ಅಂತ ನಮಗೆ ತಿಳಿಯುತ್ತೆ. ಹಾಗಾಗಿ ಇದನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ಆಚಾರ್ಯರ ಗ್ರಂಥಗಳು ಬೇಕೇ ಬೇಕು. ಇಷ್ಟು ಅವಿನಾಭಾವ ಸಂಬಂಧ ಆ ಗ್ರಂಥಗಳಲ್ಲಿದೆ, ಗುರು ಶಿಷ್ಯರಲ್ಲಿಯೂ ಹಾಗೆ ಇದೆ. ಆಚಾರ್ಯರೇ ಹೇಳ್ತಾರೆ, ವ್ಯಾಖ್ಯಾಸ್ಯತ್ಯೇಷ ಗೋರಾಟ್ ಅಂತ. ಎತ್ತಾಗಿ ಕುಳಿತಿರುವಾಗ ಶಿಷ್ಯರು ಕೇಳಿದರೆ ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ಹೇಳ್ತಾರೆ, ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವಂಥವರು ಈ ಎತ್ತು ಎಂಬುದಾಗಿ ಸ್ವಯಂ ಮುಖ್ಯ ಪ್ರಾಣದೇವರ ಅವತಾರರಾದ ಆಚಾರ್ಯರೇ ಅಲ್ಲಿ ಕೈ ಮಾಡಿ ತೋರಿಸಬೇಕಾದಾಗ ಆ ಟೀಕಾಕೃತ್ಪಾದರ ಯೋಗ್ಯತೆ ಎಷ್ಟು ಅದ್ಭುತ, ಏನ್ ಹೇಳಬೇಕು, ಏನ್ ವರ್ಣನೆ ಮಾಡಬೇಕು. ಪ್ರಾರಂಭದಲ್ಲಿ ಹೇಳಿದಂತೆ ಅಮಿತಂ ಗುರುರೇವಹಿ, ನಮಗೆ ಅವರು ಅನಂತ 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 ಉಪಕಾರ ಮಾಡಿದ್ದಾರೆ. ಅನಂತಕಾಲೀನವಾದ ಮೋಕ್ಷವನ್ನು ಪಡೆಯುವ ಯೋಗ್ಯತೆ ನಮ್ಮಲ್ಲಿ ತುಂಬಿಕೊಡುವಂತಹ ಮಹಾನುಭಾವರಾದ್ದರಿಂದ ಅವಶ್ಯವಾಗಿ ಅವರ ಸ್ಮರಣೆ ಮಾಡಲೇಬೇಕು. ಇದು ನಾವು ಇವತ್ತು ಮಾತನಾಡುತ್ತಿರುವುದು ಇದು ಶ್ರೀಮದ್ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸ್ಥಳ ಬಳಖೇಡ, ಅತ್ಯಂತ ಪರಮ ಪವಿತ್ರವಾದಂತಹ ಕ್ಷೇತ್ರ. ಇಲ್ಲಿ ಬಂದರೆ ಎಷ್ಟು ಜನ ಬಂದು ಹೋಗಿದ್ದಾರೆ, ಎಂಥೆಂಥವರು ಬಂದು ಹೋಗಿದ್ದಾರೆ. ವ್ಯಾಸರಾಜರು ಇತ್ಯಾದಿಗಳು ಎಲ್ಲರೂ ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಅವಶ್ಯವಾಗಿ ನಾವು ತಿಳಿಯಲೇಬೇಕು. ಮಹಾನುಭಾವರೆಲ್ಲರೂ ಇಲ್ಲಿ ಬಂದು ಅವರ ಅನುಗ್ರಹವನ್ನು ಪಡೆದು ಅವರ ಗ್ರಂಥವನ್ನು ತಾವು ಅವಲಂಬಿಸಿ ಮುಂದಿನ ಎಲ್ಲ ಗ್ರಂಥಕಾರರು ಗ್ರಂಥವನ್ನು ಬರೆದು ನಮಗೆ ಪೂರ್ಣಾನುಗ್ರಹವನ್ನು ಮಾಡಿದ್ದಾರೆ. ಆದ್ದರಿಂದ ಶ್ರೀಮದ್ ಟೀಕಾಕೃತ್ಪಾದರು ಅನಂತ ಉಪಕಾರ ಮಾಡಿದಂತಹ ಮಹಾನುಭಾವರು. ಅಂತಹ ಆ ಗುರುಗಳ ಅನುಗ್ರಹ ನಮ್ಮ ಮೇಲೆ,
ಎಲ್ಲ ಸಜ್ಜನನ ಮೇಲೆ ಸದಾಕಾಲ ಇದ್ದು ಎಲ್ಲರಿಗೂ ಅವರವರ ಯೋಗ್ಯತಾನುಸಾರವಾಗಿ ಶಾಸ್ತ್ರಗಳ ಶ್ರವಣ, ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನ ಆಗಿ ಅವರವರ ಸ್ವರೂಪವನ್ನು ಉದ್ಧಾರ ಮಾಡಿಕೊಳ್ಳುವಂತೆ ಆ ಗುರುಗಳೇ ತಾವು ಪೂರ್ಣ ಅನುಗ್ರಹವನ್ನು ಮಾಡಿ ನಮ್ಮ ಉದ್ಧಾರವನ್ನು ಮಾಡಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರನ್ನು ಹೀಗೇ ಕೈ ಹಿಡಿದುಕೊಂಡು ಮೋಕ್ಷದವರೆಗೂ ಕರೆದುಕೊಂಡು ಹೋಗಿ ಸ್ವಾಮಿ, ಅದೊಂದೇ ಧ್ಯೇಯ, ಅದೊಂದೇ ಉದ್ದೇಶ ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ 2 ಮಾತುಗಳನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. 2 ಮಾತುಗಳನ್ನು ಹೇಳುವುದಕ್ಕೆ ಅವಕಾಶ ಮಾಡಿ ಕೊಟ್ಟಂತಹ ಶ್ರೀಶಾಚಾರ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅದೇ ರೀತಿಯಾಗಿ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಚರಿತ್ರೆಯನ್ನು ಅವರವರ ಅನುಭವದ ಮಾತನ್ನು ತಿಳಿಸಿಕೊಟ್ಟಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನನ್ನ ವೈಯಕ್ತಿಕವಾಗಿರ್ತಕ್ಕಂತಹ ನಮಸ್ಕಾರಕ ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇಲ್ಲಿಗೆ ಆ ಗುರು ಸಾರ್ವಭೌಮರ, ಜಯತೀರ್ಥ ಗುರು ಸಾರ್ವಭೌಮರ ವಿಶೇಷವಾಗಿರ್ತಕ್ಕಂತಹ ಆಶೀರ್ವಾದ ಎಲ್ಲವೂ ಕೂಡ ನಮ್ಮೆಲ್ಲರಿಗೂ ಕೂಡ ಕೊಡಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಚಿಕ್ಕದಾಗಿರ್ತಕ್ಕಂತಹ ಅವರ ಮಹಿಮೆಯನ್ನಿತ್ತು ಅದನ್ನು ನಾವು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.